ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಕಾಯಿ ಕಡುಬು ಮಾಡ್ತಾ ಇದ್ದೀವಿ. ಕಾಯಿ ಕಡುಬು ಬೇಕಾಗಿರೋದು ಗಸಗಸೆ, ತುಪ್ಪ, ಎಳ್ಳು, ಸ್ವಲ್ಪ ಉಪ್ಪು, ಏಲಕ್ಕಿ, ಮೈದಾ, ಕಾಯಿ, ಬೆಲ್ಲ, ಕಡಲೆಬೀಜ, ಅಕ್ಕಿ ಹಿಟ್ಟು. ಈಗ ಕಡಲೆಬೀಜ ಹುರ್ಕೋಬೇಕು. ಕಡಲೆಬೀಜ ಹುರ್ಕೊಂಡಿದ್ದೀನಿ. ಈಗ ಎಳ್ಳು ಹುರ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಗಸಗಸೆ ಹಾಕ್ಕೊತಾ ಇದ್ದೀನಿ. ಹುರಿದಾಯಿತು, ಆಫ್ ಮಾಡ್ಕೊತಾ ಇದ್ದೀನಿ. ಈಗ ಕಡುಬಿಗೆ ಹೂರ್ಣ ರೆಡಿ ಮಾಡ್ಕೊತಾ ಇದ್ದೀನಿ. ಹೂರ್ಣಕ್ಕೆ ಬೆಲ್ಲ ಹಾಕ್ತಾ ಇದ್ದೀನಿ. ಬೆಲ್ಲಕ್ಕೆ 1-2 ಸ್ಪೂನ್ ನೀರು ಬಿಡಬೇಕು, ಜಾಸ್ತಿ ಬಿಡಬಾರ್ದು. ಈಗ ಕಾಯಿ ತುರಿ ಹಾಕ್ತಾ ಇದ್ದೀನಿ. ಕಡಲೆ ಬೀಜದ ಪುಡಿ ಮಾಡಿ ಇಟ್ಕೊಂಡಿರೋದು ಹಾಕ್ತಾ ಇದ್ದೀನಿ. ಎಳ್ಳು ಗಸಗಸೆ ಪುಡಿ ಹಾಕ್ತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಈಗ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಈ ಥರ ರೋಸ್ಟ್ ಆಗಿದೆ. ಇದನ್ನು ಇಳಿಸ್ಕೊಳ್ಳೋಣ. ಈಗ ಈ ಕಪ್ಪಲ್ಲಿ 2 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ 4 ಕಪ್ ನೀರು ಆ್ಯಡ್ ಮಾಡ್ತಾ ಇದ್ದೀನಿ. ಚಿಟಿಕೆ ಉಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ಈಗ ನೀರು ಬಿಸಿಯಾಗಿದೆ. ಸ್ವಲ್ಪ ಮೈದಾ ಉದುರಿಸ್ಕೊಳ್ಳೋಣ, ಗಂಟು ಬರಲ್ಲ. ಈ ಥರ ಬಂದರೆ ಹಾಕ್ಕೊಂಡ್ರೆ. ಈಗ ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಒಂದು 2 ಸ್ಪೂನು ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ. ಈಗ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ಮ್ಯಾಚ್ ಮಾಡ್ಕೋಬೇಕು ಚೆನ್ನಾಗಿ. ಈ ಥರ ತೊಳಸಿ ಈ ಥರ ನೀಟಾಗಿ ಮಾಡಿ ಇಟ್ಕೋಬೇಕು. ಈಗ ಇದನ್ನು ಕಡುಬು ಮಾಡ್ಕೊಳ್ಳೋಣ. ಈ ಥರ ರೌಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಪ್ರೆಸ್ ಮಾಡಿ ಕಡುಬು ಮಾಡ್ಕೋಬೇಕು. ಈ ಥರ ಕವರ್ ತೊಗೊಂಡ್ಬಿಟ್ಟು ಈ ಥರ ಏನಾದರೂ ಒಂದು ಬಾಕ್ಸ್ ಮುಚ್ಚಳ ತೊಗೊಬಿಟ್ಟು ಈ ಥರ ಒಂದ್ಸಲ ಪ್ರೆಸ್ ಮಾಡಿದ್ರೆ ಪ್ರೆಸ್ ಆಗುತ್ತೆ. ಇದರೊಳಗೆ ಹೂರ್ಣ ಇಟ್ಬಿಟ್ಟು ಈ ಥರ ಒತ್ಕೊಬೇಕು. ಈ ಥರ ಎಲ್ಲ ಮಾಡ್ಕೋಬೇಕು ಇದೇ ಥರ. ಫ್ರೆಂಡ್ಸ್, ಈ ಕಾಯಿ ಕಡುಬು ರೆಡಿ ಮಾಡ್ಕೊಂಡಿದ್ದೀವಿ. ಇದು ಹಬೆಯಲ್ಲಿ ಬೇಯಿಸ್ಕೊಬೇಕು. ಈಗ ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ ನಾನು. ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಈಗ ಈ ಥರ ಇಡ್ಲಿ ಪಾತ್ರೆಗೆ ಇಟ್ಬಿಟ್ಟು ಬೇಯಿಸ್ಕೋಬೇಕು. ಈ ಥರ ಸ್ಟೆಪ್ ಬೈ ಸ್ಟೆಪ್ ಇಟ್ಕೊಂಡಿದ್ದೀನಿ ಇಡ್ಲಿ ಪಾತ್ರೆ ಒಳಗೆ. ಈಗ ಪಾತ್ರೆ ಒಳಗೆ ಇಟ್ಕೊತಾ ಇದ್ದೀನಿ. ಇಟ್ಬಿಟ್ಟು ಒಂದು 5 ನಿಮಿಷ ಈಗ ಹಬೆಯಲ್ಲಿ ಬೇಯಿಸ್ಕೊಂಡಿದ್ದೀನಿ. ತೆಗಿತಾ ಇದ್ದೀನಿ. ಫ್ರೆಂಡ್ಸ್, ರುಚಿಕರವಾದ ಕಾಯಿ ಕಡುಬು ರೆಡಿಯಾಗಿದೆ. ನೀವು ಒಂದು ಟೈಮ್ ಮಾಡ್ಕೊಳ್ಳಿ.